ಎಲ್ಲರೂ ಮನಸ್ಸಿನಲ್ಲಿ ವಿಜೇಂದ್ರ ಮುಂದುವರಿಬಾರ್ದು ಅನ್ನೋದು ಇದೆ. ವಿಜೇಂದ್ರ ಒಬ್ಬ ಇಮ್ಯಾಚುರ್, ಯಾವ ಪಕ್ಷ ಸಂಘಟನೆ ಗೊತ್ತಿಲ್ಲ, ಏನು ಅನುಭವ ಇದೆ ಹೇಳಿ ನೋಡೋಣ. ಬರೀ ನಮ್ಮ ತಂದೆ ಹೆಸರು ಹೇಳ್ಕೊಂಡು ತಂದೆ ಬಂಡವಾಳ ಮೇಲೆ ಜೀವನ ಆಗೋದಿಲ್ಲ. ಸ್ವಂತ ನಮ್ಮ ಶಕ್ತಿನೂ ಬೇಕು, ನಮ್ಮ ಬುದ್ಧಿವಂತಿಕೆ, ನಯ ವಿನಯ, ಸಂಘಟನೆ, ಕಾರ್ಯಕರ್ತರಿಗೆ ಗೌರವ ಕೊಡೋದು, ಹಿರಿಯರಿಗೆ ಗೌರವ ಕೊಡೋದು. ಅವ್ರ ಅಪ್ಪ ಮುಖ್ಯಮಂತ್ರಿ ಇದ್ದಾಗ ವಸೂಲಿ ಮಾಡೋದು ಮಾಡಲಿ, ಆದ್ರೆ ಈಗ ಹಂಗಿಲ್ಲ. ಈಗ ಅಧಿಕಾರನಲ್ಲಿಲ್ಲ, ಅವಾಗ ಮುಖ್ಯಮಂತ್ರಿ ಇದ್ರದ್ದು ಗೌರವ ಕೊಡ್ತಿದ್ರು. ಈಗೇನಿದೆ, ನೀವು ರಾಜ್ಯಾಧ್ಯಕ್ಷನಾಗಿ ಯಾರ ಮೇಲೆ ದಬಾಯಿಸ್ಲಿಕ್ಕಾಗೋದಿಲ್ಲ, ಏನಾಗೋದಿಲ್ಲ. ಇವ್ರ ಮೂರು ನಮ್ಮ ವಿಚಾರಗಳನ್ನು ನಾವು ಹೇಳಿದ್ದೀವಿ. ಒಂದನೇದ್ದು ಕುಟುಂಬ ರಾಜಕಾರಣದಿಂದ ಬಿ ಜೆ ಪಿ ಮುಕ್ತ ಮಾಡಬೇಕು. ಎರಡನೇದು ಭ್ರಷ್ಟ ಕುಟುಂಬದಿಂದ ಬಿ ಜೆ ಪಿ ಮುಕ್ತ ಆಗಬೇಕು. ಮೂರನೇದು ಹಿಂದುತ್ವ ಆಧಾರದ ಮೇಲೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಯಾವ ರೀತಿ ನರೇಂದ್ರ ಮೋದಿಯವರು ದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಹೋಗಿದ್ದಾರೆ ಅಂಥವ್ರ ನಾಯಕತ್ವವನ್ನು ಕೊಡಬೇಕು. ಇದನ್ನು ಮೂರು ಬೇಡಿಕೆ ಇದೆ. ನಾನು ಮಾತಾಡಿದ್ರಿ ಎದುರಾಳಿಗಳ ಆತ್ಮಸ್ಥೈರ್ಯ ಕುಗ್ಗತ್ತೆ ಅಂತ ಯಾರು ವಿಜೇಂದ್ರ ಹೇಳಿ. ನಾ ಮಾತಾಡಿದ್ರೆ ಇನ್ನೂ ನನ್ನ ಬಗ್ಗೆ ಏನಾರು ಮಾತಾಡಿದ್ರೆ ಅವನ್ನೆಲ್ಲ ಬಿಚ್ಚಿಡ್ತೀನಿ. ನನ್ನ ಬಳಿ ಇದೆ ಇವೆಲ್ಲ ನಾಟಕ, ಬ್ಲ್ಯಾಕ್ ಮೇಲು. ನೀ ಎಷ್ಟು ಯಾರ್ಯಾರಿಗೆ ಮಾಡಿದ್ದಿ, ನಿನ್ನ ಬಳಿ ಏನೇನೋ ನಾಟಕ ಮಾಡಿದ್ದಿ, ನಿನ್ನ ಬಳಿ ಒಂದು ಟೀಮ್ ಇದೆ ಬ್ಲ್ಯಾಕ್ ಮೇಲ್ ಮಾಡೋಲ್ಲ, ಒಂದು ಟೀಮ್. ಇವೆಲ್ಲ ಬಿಟ್ಟುಬಿಡು ವಿಜೇಂದ್ರ, ಇದಕ್ಕೆ ಯಾರೂ ಅಂಜೋರಲ್ಲ. ನೀ ಏನಾರ ನಾಟಕ ಮಾಡಿದ್ರೆ ನಮ್ಮ ಬಳಿನೂ ಸಾಕಟ್ಟಿದೆ. ನಾಳೆ ಫಲಿತಾಂಶ ಸಲುವಾಗಿ ಕೆಲವರು ಹೈಕಮಾಂಡ್ ವಿಳಂಬ ಮಾಡ್ತಾ ಇದ್ದಾರೆ ಅಂತ ಎಲ್ಲರನ್ನ ಕರೆ ಮಾಡ್ತೀವಿ. ನಾಳೆ ಫಲಿತಾಂಶ ಮುಗಿಯುತ್ತೆ, ಆಮೇಲೆ 10ನೇ ತಾರೀಕಿನ ಕರೀತಾರೆ ಅಂತ. ನನಗೇನು ಮಾಹಿತಿ ಇಲ್ಲ, ನಮ್ಗೆ ಯಾರೂ ಎಚ್ಚರಿಕೆ ಕೊಟ್ಟಿಲ್ಲ. ಅದು ಆರ್ ಅಶೋಕ್ ಅವರು ಇವತ್ತು ಅವ್ರ ಹೇಳಿಕೆ, ಅವರು ಆರ್ ಅಶೋಕ್ ಅವರು ಸಹ ಹೇಳಿದ್ದಾರೆ ಎಲ್ಲರ ಪ್ರೀತಿ ಗಳಿಸೋದವರು ಅಧ್ಯಕ್ಷ ಆಗ್ಬೇಕಂತ ಹೇಳಿದ್ದಾರೆ. ಇವತ್ತು ನಿರಾಣಿ ಹೇಳಿದ್ದಾರೆ, ಅಪ್ಪ ಮಾಡಿದ್ದಕ್ಕೆ ಮಗಗೂ ಎಲ್ಲ ಅದನ್ನು ಕ್ರೆಡಿಟ್ ಸಿಗಬೇಕು ಅನ್ನೋವಂಥದ್ದು ನಿರಾಣಿ ಸಹಿತ ವಿರೋಧ ಮಾಡಿದ್ದಾರೆ. ಇದೆಲ್ಲ ಏನು ಸಂಕೇತ ಕೊಡ್ತದಂದರೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಹೊಸ ಯುಗ ಪ್ರಾರಂಭ ಆಗಲಿಕ್ಕೆ ಮೊದಲ ಪ್ರಳಯ, ಗಾಳಿ, ಮಳೆ, ಬೆಂಕಿ, ಚಂಡಮಾರುತ ಎಲ್ಲ ಬೀಸಿ ಮತ್ತು ಶಾಂತವಾದ ವಾತಾವರಣ ಕರ್ನಾಟಕಕ್ಕೆ ಬರ್ತದೆ. ಬಿ ಜೆ ಪಿಯಲ್ಲಿ ಒಳ್ಳೆಯ ನಾಯಕತ್ವ ಕರ್ನಾಟಕದಲ್ಲಿ ಸಿಗ್ತದೆ. ದೇಶಕ್ಕೆ ಹೆಂಗೆ ನರೇಂದ್ರ ಮೋದಿಯವರು ಸಿಕ್ಕಾರೆ, ಉತ್ತರ ಪ್ರದೇಶಕ್ಕೆ ಹೆಂಗೆ ಯೋಗಿ ಸಿಕ್ಕಾರೆ, ಕರ್ನಾಟಕ ಒಬ್ಬ ಹಿಂದುತ್ವದ ನಾಯಕ ಸಿಗ್ತಾನೆ. ಯಾರು ನೇತೃತ್ವ ವಹಿಸ್ತಾರೆ? ಯಾರು ನಾವು ಎಲ್ಲರೂ ಒಂದದೀವಿ. ಯಾವುದೇ ಜನಾಂಗದಲ್ಲಿ ಕೊಟ್ಟರು ಸಹ ನಾವು ಸಮಾಧಾನ ಇದ್ದೀವಿ. ಲಿಂಗಾಯತರಿಗೆ ಕೊಡಬೇಕಂತೇನಿಲ್ಲ. ದಲಿತರೊಳಗೂ ಯೋಗ್ಯ ಅಧ್ಯಕ್ಷರಾಗೋರು ಇದ್ದಾರೆ, ಎಸ್ ಟಿ ಜನಾಂಗದಲ್ಲಿಯೂ ಯೋಗ್ಯ ಅಧ್ಯಕ್ಷರಾಗೋರು ಇದ್ದಾರೆ, ಹಿಂದುಳಿದ ವರ್ಗದಲ್ಲಿಯೂ ನಮ್ಮಲ್ಲಿ ಯೋಗ್ಯ ಅಧ್ಯಕ್ಷರಾಗೋರು ಇದ್ದಾರೆ, ಬ್ರಾಹ್ಮಣರಲ್ಲಿಯೂ ಸಹಿತ ನಮ್ಮಲ್ಲಿ ಯೋಗ್ಯ ಅಧ್ಯಕ್ಷರಾಗೋರು. ಅಂದರೆ ಜಾತಿ ಒಳಗೆ ಸಮರ್ಥ ಅಧ್ಯಕ್ಷರು ಭಾಳ ಮಂದಿ ಇದ್ದಾರೆ. ಬರೀ ಯತ್ನಾಳ್ ಇಲ್ಲ, ವಿಜೇಂದ್ರ ಇಲ್ಲ, XYZ ಇಲ್ಲ, ಎಲ್ಲ ಜನಾಂಗದಲ್ಲಿಯೂ ಒಳ್ಳೆಯ ನಾಯಕತ್ವ ಇದೆ. ಪಕ್ಷ ಜಾತಿ ಸಮೀಕರಣ ನೋಡಿ ಪಕ್ಷಕ್ಕೆ ಯಾರಿಂದ ಹೆಚ್ಚು ಲಾಭ ಆಗ್ತದೆ, ಹೆಚ್ಚು ಮತದಾರನ ಪಕ್ಷದ ಕಡೆ ಸೆಳೆಯುವಂಥ ಶಕ್ತಿ ಯಾರಿಗಿದೆ ಅವ್ರು ಮಾಡ್ತಾರೆ. ನೋಡಿ ಎಲ್ಲರದು ಇದೆ. ಅದೇ ದಲಿತರು ಬಂದರೆ ಈಗ 2-3 ಮಂದಿ ಹೆಸರಿದೆ, ಎಸ್ ಟಿ ಜನಾಂಗ ಬಂದರೆ 2-3 ಮಂದಿ ಇದ್ದಾರೆ, OBCದು ಬಂದರೆ 2-3 ಮಂದಿ ಇದ್ದಾರೆ, ಬ್ರಾಹ್ಮಣರು ಬಂದರೆ 2-3 ಮಂದಿ ಇದ್ದಾರೆ, ಲಿಂಗಾಯತರು, ವೀರಶೈವರು ಬಂದರೆ ಎಲ್ಲ ಸಮರ್ಥರಿದ್ದಾರೆ. ಇವತ್ತೇನು ವಿಜೇಂದ್ರಗೆ ಇನ್ನೊಂದು ಕಿವಿ ಮಾತು ಹೇಳ್ತೀನಿ, ಲಿಂಗಾಯತ ಫೇಕ್ ಅಕೌಂಟ್ಗಳನ್ನು ತೆಗೆದು, ವೀರಶೈವ ಲಿಂಗಾಯತ ಫೇಕ್ ಅಕೌಂಟ್ ತೆಗೆದು ಯಾರ್ಯಾರಿಗೂ ಬಾಯಿಗೆ ಬಂದಂಗೆ ಮಾತಾಡುವಂಥದ್ದು ಮಾಡಿದ್ರೆ ನಿನಗೆ ಸಹ ಅದೇ ದಾಟಿಯಲ್ಲಿ ನಾವು ಅದಕ್ಕೆ ಉತ್ತರ ಕೊಡ್ತೀವಿ. ನೀನು ನಡೆಸಿಯಲ್ಲ, ಈಗ ಫೇಕ್ ಲಿಂಗಾಯತರದ್ದು ಒಂದು ಟೀಮ್ ಮಾಡ್ಯಾನ ನಮ್ಮ ಯುವ ನಾಯಕ, ಅವರನ್ನು ಮುಂದಿನ ಮುಖ್ಯಮಂತ್ರಿ ಕಾಣಲಿಕ್ಕೆ ಈ ಒಂದು ಅಕೌಂಟ್ ಅಂತ ಹೇಳಿ ಹಾಕ್ತಾಯಿದ್ದಾರೆ. ನೀ ಮಾಡಿದಂದ್ರೆ ನಿಮ್ಮ ಅಪ್ಪನಂಥ ಅಕೌಂಟ್ಗಳು ನಾವು ಮಾಡ್ತೀವಿ. ನಾವು ಹಿಂದುತ್ವದ ಕಾರ್ಡ್ ಆಡ್ತೀವಿ, ನೀ ಲಿಂಗಾಯತರ ಕಾರ್ಡ್ ಆಡ್ತೀವಿ. ಸರಿ, ಮೊನ್ನೆ ಒಂದು ವಿಚಾರ ಪ್ರಸ್ತಾಪ ಇದೆ ಅಂತಾರೆ, ವಿರೋಧ ಪಕ್ಷದ ನಾಯಕನ ಬದಲಾವಣೆ ಮಾಡಿ ತಮ್ಮ ಹೆಸರು ನಿಮ್ಗೆ ಆಫರ್ ಕೊಟ್ಟರೆ ನೀವು ಬಿಟ್ಟು ಯಾವುದೂ ಆಫರ್ ಇಲ್ಲ, ಯಾವುದೂ ಚರ್ಚೆ ಇಲ್ಲ. ಎಲ್ಲ ಸಮಗ್ರವಾಗಿ ರಾಜ್ಯಾಧ್ಯಕ್ಷರ ಒಂದು ಏನು ಚುನಾವಣೆ ಆಗ್ತದೆ, ಅದ್ರ ಮೇಲೆ ಆ ಜಾತಿ ಸಮೀಕರಣ ಮೇಲೆ ಮತ್ತೆ ಹೊಸ ಸಮೀಕರಣ ಪ್ರಾರಂಭ. ಸೌದಿಯವರು ತಮ್ಮ ಪಕ್ಷದಾಗ ನೋಡ್ಕೊಳ್ಳಿ, ಕಾಂಗ್ರೆಸ್ನಾಗ ದೊಡ್ಡ ಕತ್ತಿ ಬಿದ್ದೈತೆ ದಾಟದಾಗ. ಈಗ BJP ಒಳಗೆ ಬಿದ್ದು ನೋಡೋದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತಾರೆ? ತಮ್ಮ ಪಾರ್ಟಿ ನೋಡ್ಕೊಳ್ಳಿ. ಅಲ್ಲಿ ಒಬ್ಬ ರಾಹುಲ್ ಗಾಂಧಿ, ಸಿದ್ದರಾಮಯ್ಯಿಂದ ಪ್ರಿಯಾಂಕಾ ವಾಡ್ರಾ ಮತ್ತು ರವ್ವ ಯಾರು DK ಶಿವಕುಮಾರಿಂದ ಅವಕ್ಕೂ ತಾಳಿಲ್ಲ ಮೇಳಿಲ್ಲ, BJP ತೊಗೊಂಡೇನು ಸುಡಾಡ್ ಮಾಡೋದಾರ ಅವರು. ಈಗ ನಿಮ್ಮದು ಸಿಂಗಲ್ ಅಜೆಂಡಾ ರಾಜ್ಯಾಧ್ಯಕ್ಷ? ನಮ್ದೇನು ಸಿಂಗಲ್ ಅಜೆಂಡಾ ಇಲ್ಲ. BJPಯ ಇಲ್ಲಿ ರಾಜ್ಯದಲ್ಲಿ ಅದನ್ನು ಪುನರುತ್ಥಾನ ಮಾಡಬೇಕಾಗಿದೆ.
ಕೈಗೆ ಅರ್ಹರ ಕೈಗೆ, ಯೋಗ್ಯರ ಕೈಗೆ ಮಾಡಬೇಕಾಗಿದೆ. ಇಂಥ ಭ್ರಷ್ಟರ ಕೈಗೆ ಪಕ್ಷವನ್ನು ಮುಕ್ತ ಮಾಡಬೇಕು. ವಿಜೇಂದ್ರ ಕಾಯಕನೇ ಇದೆ. ನಮ್ಮ ಎಲ್ಲ ಲೆಟ್ರ್ ಹೋಗ್ತಿದ್ವಲ್ಲ ಅವ್ರ ಅಪ್ಪನ ಬಳಿ ಮುಖ್ಯಮಂತ್ರಿ ಇದ್ದಾಗ, ಯತ್ನಾಳ್ ಅದ್ರ ತೆಗೆದಿಡ್ತಿದ್ದ. ಜಗಳ ಅಲ್ಲೇ ಚಾಲು ಆಗಿತ್ತು. ಬಿಜಾಪುರ ನಗರಕ್ಕೆ 125 ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಮ್ಮ ಡೆವಲಪ್ಮೆಂಟ್ಗೆ ಇದ್ದಂಥ ಹಣ ವಿಜೇಂದ್ರ ವಾಪಸ್ ತೊಗೊಂಡ. ಅವತ್ತೇ ನಮ್ಮ ಜಗಳ ಚಾಲು ಆಗಿತ್ತು. ಯಾಕಂದರೆ ಇಟ್ಟು ಬಿಜಾಪುರ ಇಟ್ಟು ಡೆವಲಪ್ಮೆಂಟ್ ಆಗ್ತಿದ್ದಿಲ್ಲ. ನಾವು ಹೋರಾಟ ಮಾಡ್ತಿದ್ರು. ನಾನು ಏನು ಭಾಳ ಆದ್ರೆ ಒಂದು ಮಂತ್ರಿ ಮಾಡ್ತಿದ್ರು ಅಥವಾ ಒಂದಿಟ್ಟು ಹಣ ಕೊಟ್ಟು ಬಾಯಿ ಮುಚ್ತಿದ್ರು. ಆದರೆ ಇವತ್ತು ಬಿಜಾಪುರ ಡೆವಲಪ್ಮೆಂಟ್ ಆಗಬೇಕಾದ್ರೆ ಯಡಿಯೂರಪ್ಪನ ವಿಜೇಂದ್ರ ವಿರುದ್ಧ ಹೋರಾಟ ಏನು ಪ್ರಾರಂಭ ಮಾಡಿದ್ರೆ ಫಲ ಭಾರತದಲ್ಲಿ 3ನೇ ಒಳ್ಳೆ ಗಾಳಿ ಇರೋ ನಗರ ಮಾಡಿದ್ವಿ. ಎಲ್ಲರೂ ಮನಸ್ಸಿನಲ್ಲಿ ವಿಜೇಂದ್ರ ಮುಂದುವರಿಬಾರ್ದು ಅನ್ನೋದು ಇದೆ. ವಿಜೇಂದ್ರ ಒಬ್ಬ ಇಮ್ಯಾಚೂರ್, ಯಾವ ಪಕ್ಷ ಸಂಘಟನೆ ಗೊತ್ತಿಲ್ಲ. ಏನು ಅನುಭವ ಇದೆ ಹೇಳಿ ನೋಡೋಣ. ಬರೀ ನಮ್ಮ ತಂದೆ ಹೆಸರು ಹೇಳ್ಕೊಂಡು ತಂದೆ ಬಂಡವಾಳ ಮೇಲೆ ಜೀವನ ಆಗೋದಿಲ್ಲ. ಸ್ವಂತ ನಮ್ಮ ಶಕ್ತಿನೂ ಬೇಕು. ನಮ್ಮ ಬುದ್ಧಿವಂತಿಕೆ, ನಯ, ವಿನಯ, ಸಂಘಟನೆ, ಕಾರ್ಯಕರ್ತರಿಗೆ ಗೌರವ ಕೊಡೋದು, ಹಿರಿಯರಿಗೆ ಗೌರವ ಕೊಡೋದು. ಅವ್ರ ಅಪ್ಪ ಮುಖ್ಯಮಂತ್ರಿ ಇದ್ದಾಗ ವಸೂಲಿ ಮಾಡೋದು ಮಾಡಲಿ. ಆದ್ರೆ ಈಗ ಹಂಗಿಲ್ಲ. ಈಗ ಅಧಿಕಾರನಲ್ಲಿಲ್ಲ. ಅವಾಗ ಮುಖ್ಯಮಂತ್ರಿ ಇದ್ರದ್ದು ಗೌರವ ಕೊಡ್ತಿದ್ರು. ಈಗೇನಿದೆ, ನೀವು ರಾಜ್ಯಾಧ್ಯಕ್ಷರಾಗಿ ಯಾರ ಮೇಲೆ ದಬಾಯಿಸ್ಲಿಕ್ಕಾಗೋದಿಲ್ಲ, ಏನಾಗೋದಿಲ್ಲ. ಇವ್ರ 3 ನಮ್ಮ ವಿಚಾರಗಳನ್ನು ನಾವು ಹೇಳಿದ್ದೀವಿ. ಒಂದನೇದ್ದು ಕುಟುಂಬ ರಾಜಕಾರಣದಿಂದ BJP ಮುಕ್ತ ಮಾಡಬೇಕು. 2ನೇದು ಭ್ರಷ್ಟ ಕುಟುಂಬದಿಂದ BJP ಮುಕ್ತ ಆಗಬೇಕು. 3ನೇದು ಹಿಂದುತ್ವ ಆಧಾರದ ಮೇಲೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಯಾವ ರೀತಿ ನರೇಂದ್ರ ಮೋದಿಯವರು ದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಹೋಗಿದ್ದಾರೆ ಅಂಥವ್ರ ನಾಯಕತ್ವವನ್ನು ಕೊಡಬೇಕು. ಇದನ್ನು 3 ಬೇಡಿಕೆ ಇದೆ. ನಾನು ಮಾತಾಡಿದ್ರಿ ಎದುರಾಳಿಗಳ ಆತ್ಮಸ್ಥೈರ್ಯ ಕುಗ್ಗತ್ತೆ ಅಂತ ಯಾರು ವಿಜೇಂದ್ರ ಹೇಳ್ತಾರೆ. ವಿಜೇಂದ್ರ ಹೇಳಿ ನಾ ಮಾತಾಡಿದ್ರೆ ಇನ್ನೂ ನನ್ನ ಬಗ್ಗೆ ಏನಾರು ಮಾತಾಡಿದ್ರೆ ಅವನ್ನೆಲ್ಲ ಬಿಚ್ಚಿಡ್ತೀನಿ. ನನ್ನ ಬಳಿ ಇದೆ ಇವೆಲ್ಲ ನಾಟಕ, ಬ್ಲ್ಯಾಕ್ ಮೇಲು. ನೀ ಎಷ್ಟು ಯಾರ್ಯಾರಿಗೆ ಮಾಡಿದ್ದಿ? ನಿನ್ನ ಬಳಿ ಏನೇನೋ ನಾಟಕ ಮಾಡಿದ್ದಿ. ನಿನ್ನ ಬಳಿ ಒಂದು ಟೀಮ್ ಇದೆ, ಬ್ಲ್ಯಾಕ್ ಮೇಲ್ ಮಾಡೋಲ್ಲ ಒಂದು ಟೀಮ್. ಇವೆಲ್ಲ ಬಿಟ್ಟುಬಿಡು ವಿಜೇಂದ್ರ, ಇದಕ್ಕೆ ಯಾರೂ ಅಂಜೋರಲ್ಲ. ನೀ ಏನಾರ ನಾಟಕ ಮಾಡಿದ್ರೆ ನಮ್ಮ ಬಳಿನೂ ಸಾಕಟ್ಟಿದೆ. ನಾಳೆ ಫಲಿತಾಂಶ ಸಲುವಾಗಿ ಕೆಲವರು ಹೈಕಮಾಂಡ್ ವಿಳಂಬ ಮಾಡ್ತಾ ಇದ್ದಾರೆ ಅಂತ ಎಲ್ಲರನ್ನ ಕರೆ ಮಾಡ್ತೀವಿ. ನಾಳೆ ಫಲಿತಾಂಶ ಮುಗಿಯುತ್ತೆ, ಆಮೇಲೆ 10ನೇ ತಾರೀಕಿನ ಕರೀತಾರೆ ಅಂತ. ಕರೀಲಿ, ನನಗೇನು ಮಾಹಿತಿ ಇಲ್ಲ. ನಮ್ಗೆ ಯಾರೂ ಎಚ್ಚರಿಕೆ ಕೊಟ್ಟಿಲ್ಲ. ಅದು ಆರ್ ಅಶೋಕ್ ಅವರು ಇವತ್ತು ಅವ್ರ ಹೇಳಿಕೆ, ಅವರು ಆರ್ ಅಶೋಕ್ ಅವರು ಸಹ ಹೇಳಿದ್ದಾರೆ ಎಲ್ಲರ ಪ್ರೀತಿ ಗಳಿಸೋದವರು ಅಧ್ಯಕ್ಷ ಆಗ್ಬೇಕಂತ ಹೇಳಿದ್ದಾರೆ. ಇವತ್ತು ನಿರಾಣಿ ಹೇಳಿದ್ದಾರೆ, ಅಪ್ಪ ಮಾಡಿದ್ದಕ್ಕೆ ಮಗಗೂ ಎಲ್ಲ ಅದನ್ನು ಕ್ರೆಡಿಟ್ ಸಿಗಬೇಕು ಅನ್ನೋವಂಥದ್ದು ನಿರಾಣಿ ಸಹಿತ ವಿರೋಧ ಮಾಡಿದ್ದಾರೆ. ಇದೆಲ್ಲ ಏನು ಸಂಕೇತ ಕೊಡ್ತದಂದರೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಹೊಸ ಯುಗ ಪ್ರಾರಂಭ ಆಗಲಿಕ್ಕೆ ಮೊದಲ ಪ್ರಳಯ, ಗಾಳಿ, ಮಳೆ, ಬೆಂಕಿ, ಚಂಡಮಾರುತ ಎಲ್ಲ ಬೀಸಿ ಮತ್ತು ಶಾಂತವಾದ ವಾತಾವರಣ ಕರ್ನಾಟಕಕ್ಕೆ ಬರ್ತದೆ. BJPಯಲ್ಲಿ ಒಳ್ಳೆಯ ನಾಯಕತ್ವ ಕರ್ನಾಟಕದಲ್ಲಿ ಸಿಗ್ತದೆ. ದೇಶಕ್ಕೆ ಹೆಂಗೆ ನರೇಂದ್ರ ಮೋದಿಯವರು ಸಿಕ್ಕಾರೆ, ಉತ್ತರ ಪ್ರದೇಶಕ್ಕೆ ಹೆಂಗೆ ಯೋಗಿ ಸಿಕ್ಕಾರೆ, ಕರ್ನಾಟಕ ಒಬ್ಬ ಹಿಂದುತ್ವದ ನಾಯಕ ಸಿಗ್ತಾನೆ. ಅಲ್ಲ, ಯಾರು ನೇತೃತ್ವ ವಹಿಸ್ತಾರೆ ಸರ್? ಯಾರು ನಾವು ಎಲ್ಲರೂ ಒಂದದೀವಿ. ಯಾವುದೇ ಜನಾಂಗದಲ್ಲಿ ಕೊಟ್ಟರು ಸಹ ನಾವು ಸಮಾಧಾನ ಇದ್ದೀವಿ. ಲಿಂಗಾಯತರಿಗೆ ಕೊಡಬೇಕಂತೇನಿಲ್ಲ. ದಲಿತರೊಳಗೂ ಯೋಗ್ಯ ಅಧ್ಯಕ್ಷರಾಗೋರು ಇದ್ದಾರೆ. ST ಜನಾಂಗದಲ್ಲಿಯೂ ಯೋಗ್ಯ ಅಧ್ಯಕ್ಷರಾಗೋರು ಇದ್ದಾರೆ. ಹಿಂದುಳಿದ ವರ್ಗದಲ್ಲಿಯೂ ನಮ್ಮಲ್ಲಿ ಯೋಗ್ಯ ಅಧ್ಯಕ್ಷರಾಗೋರು ಇದ್ದಾರೆ. ಬ್ರಾಹ್ಮಣರಲ್ಲಿಯೂ ಸಹಿತ ನಮ್ಮಲ್ಲಿ ಯೋಗ್ಯ ಅಧ್ಯಕ್ಷರಾಗೋರು. ಅಂದರೆ ಜಾತಿ ಒಳಗೆ ಸಮರ್ಥ ಅಧ್ಯಕ್ಷರು ಭಾಳ ಮಂದಿ ಇದ್ದಾರೆ. ಬರೀ ಯತ್ನಾಳ್ ಇಲ್ಲ, ವಿಜೇಂದ್ರ ಇಲ್ಲ, XYZ ಇಲ್ಲ. ಎಲ್ಲ ಜನಾಂಗದಲ್ಲಿಯೂ ಒಳ್ಳೆಯ ನಾಯಕತ್ವ ಇದೆ. ಪಕ್ಷ ಜಾತಿ ಸಮೀಕರಣ ನೋಡಿ ಪಕ್ಷಕ್ಕೆ ಯಾರಿಂದ ಹೆಚ್ಚು ಲಾಭ ಆಗ್ತದೆ, ಹೆಚ್ಚು ಮತದಾರನ ಪಕ್ಷದ ಕಡೆ ಸೆಳೆಯುವಂಥ ಶಕ್ತಿ ಯಾರಿಗಿದೆ ಅವ್ರು ಮಾಡ್ತಾರೆ. ಅರುಣ್ ನಿಂಬಾಳ ಹೆಸರನ್ನು ಭಾಳಷ್ಟು ಪ್ರಸ್ತಾಪ ಮಾಡ್ತೀವಿ ನೋಡಿ, ಎಲ್ಲರದು ಇದೆ. ಅದೇ ದಲಿತರು ಬಂದರೆ ಈಗ 2-3 ಮಂದಿ ಹೆಸರಿದೆ. ST ಜನಾಂಗ ಬಂದರೆ 2-3 ಮಂದಿ ಇದ್ದಾರೆ. OBCದು ಬಂದರೆ 2-3 ಮಂದಿ ಇದ್ದಾರೆ. ಬ್ರಾಹ್ಮಣರು ಬಂದರೆ 2-3 ಮಂದಿ ಇದ್ದಾರೆ. ಲಿಂಗಾಯತರು, ವೀರಶೈವರು ಬಂದರೆ ಸಮರ್ಥರಿದ್ದಾರೆ ಅಂತ ಹೇಳ್ತೀನಿ. ಎಲ್ಲ ಸಮರ್ಥರಿದ್ದಾರೆ. ಇವತ್ತೇನು ವಿಜೇಂದ್ರಗೆ ಇನ್ನೊಂದು ಕಿವಿ ಮಾತು ಹೇಳ್ತೀನಿ. ಫೇಕ್ ಲಿಂಗಾಯತ ಫೇಕ್ ಅಕೌಂಟ್ಗಳನ್ನು ತೆಗೆದು, ವೀರಶೈವ ಲಿಂಗಾಯತ ಫೇಕ್ ಅಕೌಂಟ್ ತೆಗೆದು ಯಾರ್ಯಾರಿಗೂ ಬಾಯಿಗೆ ಬಂದಾಗ ಮಾತಾಡುವಂಥದ್ದು ಮಾಡಿದ್ರೆ ನಿನಗೆ ಸಹ ಅದೇ ದಾಟಿಯಲ್ಲಿ ನಾವು ಅದಕ್ಕೆ ಉತ್ತರ ಕೊಡ್ತೀವಿ. ನೀನು ನಡೆಸಿಯಲ್ಲ. ಈಗ ಫೇಕ್ ಲಿಂಗಾಯತರದ್ದು ಒಂದು ಟೀಮ್ ಮಾಡ್ಯಾನ ನಮ್ಮ ಯುವ ನಾಯಕ. ಅವರನ್ನು ಮುಂದಿನ ಮುಖ್ಯಮಂತ್ರಿ ಕಾಣಲಿಕ್ಕೆ ಈ ಒಂದು ಅಕೌಂಟ್ ಅಂತ ಹೇಳಿ ಹಾಕ್ತಾ ಇದ್ದಾರೆ. ನೀ ಮಾಡಿದಂದ್ರೆ ನಿಮ್ಮ ಅಪ್ಪನಂಥ ಅಕೌಂಟ್ಗಳು ನಾವು ಮಾಡ್ತೀವಿ. ನಾವು ಹಿಂದುತ್ವದ ಕಾರ್ಡ್ ಆಡ್ತೀವಿ, ನೀ ಲಿಂಗಾಯತರ ಕಾರ್ಡ್ ಆಡ್ತೀವಿ. ಸರಿ, ಮೊನ್ನೆ ಒಂದು ವಿಚಾರ ಪ್ರಸ್ತಾಪ ಇದೆ ಅಂತಾರೆ, ವಿರೋಧ ಪಕ್ಷದ ನಾಯಕನ ಬದಲಾವಣೆ ಮಾಡಿ
ತಮ್ಮ ಹೆಸರು ನಿಮ್ಗೆ ಆಫರ್ ಕೊಟ್ಟರೆ ನೀವು ಬಿಟ್ಟು ಯಾವುದೂ ಆಫರ್ ಇಲ್ಲ, ಯಾವುದೂ ಚರ್ಚೆ ಇಲ್ಲ. ಎಲ್ಲ ಸಮಗ್ರವಾಗಿ ರಾಜ್ಯಾಧ್ಯಕ್ಷರ ಒಂದು ಏನು ಚುನಾವಣೆ ಆಗ್ತದೆ ಅದ್ರ ಮೇಲೆ ಆ ಜಾತಿ ಸಮೀಕರಣ ಮೇಲೆ ಮತ್ತೆ ಹೊಸ ಸಮೀಕರಣ ಪ್ರಾರಂಭ. ಸೌದಿಯವರು ಇದನ್ನು ಹೇಳಿದ್ರು ಸರ್, ಇಬ್ಬರು ಬರ್ತಾರೆ. ಸೌದಿಯವರು ತಮ್ಮ ಪಕ್ಷದಾಗ ನೋಡ್ಕೊಳ್ಳಿ. ಕಾಂಗ್ರೆಸ್ನಾಗ ದೊಡ್ಡ ಕತ್ತಿ ಬಿದ್ದೈತೆ ಆಟದಾಗ. ಈಗ ಬಿ ಜೆ ಪಿ ಒಳಗೆ ಬಿದ್ದು ನೋಡೋದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತಾರೆ? ತಮ್ಮ ಪಾರ್ಟಿದು ನೋಡ್ಕೊಳ್ಳಿ. ಈಗ ಸಿಂಗಲ್ ಅಜೆಂಡಾ ಅಲ್ಲಿ ಒಬ್ಬ ರಾಹುಲ್ ಗಾಂಧಿ ಸಿದ್ದರಾಮಯ್ಯಿಂದ ಪ್ರಿಯಾಂಕಾ ವಾಡ್ರಾ ಮತ್ತು ಅವರವ್ವ ಯಾರು ಡಿ ಕೆ ಶಿವಕುಮಾರಿಂದ ಅವಾಗೂ ತಾಳಿಲ್ಲ ಮೇಳಿಲ್ಲ ಬಿ ಜೆ ಪಿ ತೊಗೊಂಡೇನು ಸುಡಾಡ್ ಮಾಡೋದಾರ ಅವರು. ಈಗ ನಿಮ್ದು ಸಿಂಗಲ್ ಅಜೆಂಡಾ ರಾಜ್ಯಾಧ್ಯಕ್ಷರು. ನಮ್ದೇನು ಸಿಂಗಲ್ ಅಜೆಂಡ ಇಲ್ಲ. ಬಿ ಜೆ ಪಿಯ ಇಲ್ಲಿ ರಾಜ್ಯದಲ್ಲಿ ಅದನ್ನು ಪುನರುತ್ಥಾನ ಮಾಡಬೇಕಾಗಿದೆ. ಅರ್ಹರ ಕೈಗೆ ಅರ್ಹರ ಕೈಗೆ, ಯೋಗ್ಯರ ಕೈಗೆ ಮಾಡಬೇಕಾಗಿದೆ. ಇಂಥ ಭ್ರಷ್ಟರ ಕೈಗೆ ಪಕ್ಷವನ್ನು ಮುಕ್ತ ಮಾಡಬೇಕು. ವಿಜೇಂದ್ರ ಕಾಯ್ಕನೇ ಇದೆ. ನಮ್ಮ ಎಲ್ಲ ಲೆಟ್ರ್ ಹೋಗ್ತಿದ್ವಲ್ಲ ಅವ್ರ ಅಪ್ಪನ ಬಳಿ ಮುಖ್ಯಮಂತ್ರಿ ಇದ್ದಾಗ, ಯತ್ನಾಳ್ ಅದ್ರ ತೆಗೆದಿಡ್ತಿದ್ದ. ಜಗಳ ಅಲ್ಲೇ ಚಾಲು ಆಗಿತ್ತು. ಬಿಜಾಪುರ ನಗರಕ್ಕೆ 125 ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಮ್ಮ ಡೆವಲಪ್ಮೆಂಟ್ಗೆ ಇದ್ದಂಥ ಹಣ ವಿಜೇಂದ್ರ ವಾಪಸ್ ತೊಗೊಂಡ. ಅವತ್ತೇ ನಮ್ಮ ಜಗಳ ಚಾಲು ಆಗಿತ್ತು. ಯಾಕಂದರೆ ಇಟ್ಟು ಬಿಜಾಪುರ ಇಟ್ಟು ಡೆವಲಪ್ಮೆಂಟ್ ಆಗ್ತಿದ್ದಿಲ್ಲ. ನಾವು ಹೋರಾಟ ಮಾಡ್ತಿದ್ರು. ನಾನು ಏನು ಭಾಳ ಆದ್ರೆ ಒಂದು ಮಂತ್ರಿ ಮಾಡ್ತಿದ್ರು ಅಥವಾ ಒಂದಿಟ್ಟು ಹಣ ಕೊಟ್ಟು ಬಾಯಿ ಮುಚ್ತಿದ್ರು. ಆದರೆ ಇವತ್ತು ಬಿಜಾಪುರ ಡೆವಲಪ್ಮೆಂಟ್ ಆಗಬೇಕಾದ್ರೆ ಯಡಿಯೂರಪ್ಪನ ವಿಜೇಂದ್ರ ವಿರುದ್ಧ ಹೋರಾಟ ಏನು ಪ್ರಾರಂಭ ಮಾಡಿದ್ರೆ ಫಲ ಭಾರತದಲ್ಲಿ 3ನೇ ಒಳ್ಳೆ ಗಾಳಿ ನಗರ ಮಾಡಿದ್ವಿ.